ಡೇ 25 ಆ್ಯಂಡ್ 26 ಆಫ್ ಟೊಮೊಟೊ ಫಾರ್ಮಿಂಗ್. ಡೇ 25 ನಾವು ಅಂಬನ್ನು ಕಟ್ಬಿಟ್ವಿ. ಸೊ ತೋಟಕ್ಕೆಲ್ಲ ಕಂಪ್ಲೀಟಾಗಿ ಅಂಬು ಕಟ್ಬಿಟ್ರೆ ವ್ಯೂ ಈ ಥರ ಇತ್ತು ನೋಡ್ಬೋದು ನೀವು. ಸೊ ಅದಾದಮೇಲೆ ಅಂಬು ಕಟ್ಟಿದ ತಕ್ಷಣ ಇಮ್ಮಿಡಿಯೇಟಾಗಿ ಒಂದು ಸ್ಪ್ರೇನ ಕೊಡ್ತೀವಿ ನಾವು. ಯಾಕೆ ಅಂದರೆ ಗಿಡ ಒಂಚೂರು ಸ್ಟ್ರೆಸ್ಸಲ್ಲಿರುತ್ತೆ ಆ ಕಾರಣದಿಂದ. ಸೊ ಅದಕ್ಕೆ ನಾವು ಒಂದು ಟಾನಿಕ್ ಅಂದರೆ ಮೈಕ್ರೋನ್ಯೂಟ್ರಿಯೆಂಟು ಅದ್ರ ಜೊತೆಗೆ ವೈಟ್ ಫ್ಲೈಗೆ ಇಮ್ಮಿಡಿಯೇಟಾಗಿ ವಿತಿನ್ ಎ ಡೇ 24 ಅವರ್ಸಲ್ಲಿ ಅಂಬು ಕಟ್ಟಿದ್ದಾದಮೇಲೆ ನಾವು ಇದನ್ನು ಸ್ಪ್ರೇ ಮಾಡ್ತೀವಿ. ಸೊ ಇವತ್ತು ಡೇ 26 ಈ ಒಂದು ಸ್ಪ್ರೇ ಮಾಡ್ತಿರುವಂಥ ದಿನ. ನಾನು ಮಾಡ್ತಿರೋದು ಕ್ರಾಪ್ ಮ್ಯಾಕ್ಸು ಮತ್ತು ಕ್ಯಾಪ್ಕಾಡಿಸು. ಸೊ ಈ ಒಂದು ಕ್ಯಾಪ್ಕಾಡಿಸ್ ಏನು ಕೆಲಸ ಮಾಡುತ್ತಂದರೆ ವೈಟ್ ಫ್ಲೈನ ಮತ್ತು ಟ್ರಿಪ್ಸ್ನ ಒಂಚೂರು ಅವಾಯ್ಡ್ ಮಾಡುತ್ತೆ ಮತ್ತು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡುತ್ತೆ. ಸೊ ಇದು ಒಳ್ಳೆಯ ಸ್ಟೇಜು. ಇದರಲ್ಲಿ ಕ್ಯಾಪ್ಕಾಡಿಸು ಮ್ಯಾಕ್ಸಿಮಮ್ ಟೆಕ್ನಿಕಲ್ ಇರುತ್ತೆ 75%. ಸೊ ರೆಕಮೆಂಡೆಡ್ ಪ್ರಾಡಕ್ಟ್ ಇದು. ಆಮೇಲೆ ಕ್ರಾಪ್ ಮ್ಯಾಕ್ಸು ಇದು ಒಳ್ಳೆ ನ್ಯೂಟ್ರಿಯೆಂಟ್ ಅಂತ ಹೇಳಬೇಕು. ಸೊ ತುಂಬಾ ಚೆನ್ನಾಗಿ ಗ್ರೋತಿಂಗ್ ಕೊಡುತ್ತೆ ಗಿಡಕ್ಕೆ. ಒಂದು ಸ್ಟ್ರೆಸ್ ರಿಲೀಫರ್ ತರಹನೂ ಸಹ ಕೆಲಸ ಮಾಡುತ್ತೆ ಇದು. ಪರ್ ಡ್ರಮ್ಗೆ ಕಾಸ್ಟು ನಮಗೆ ಅರೌಂಡ್ 2000 ರುಪೀಸ್ ಒಳಗಡೆ ಬೀಳುತ್ತೆ ಇದು. ಕ್ರಾಪ್ ಮ್ಯಾಕ್ಸ್ ಬಂದುಬಿಟ್ಟು ಸಮ್ವೇರ್ ಅರೌಂಡ್ ಒಂದು 1000 ರುಪೀಸ್ ಇರುತ್ತೆ. ಮತ್ತು ಕ್ಯಾಪ್ಕಾಡಿಸು ಸಹ 800 ರೂಪಾಯಿಂದ 1000 ರೂಪಾಯಿವರೆಗೂ ಇರುತ್ತೆ. ಸೊ ಇನ್ ಬಿಟ್ವೀನ್ 2000 ಒಳಗಡೆ ಈ ಒಂದು ಕಾಂಬಿನೇಷನ್ ನೀವು ಸ್ಪ್ರೇ ಮಾಡ್ಬೋದು. ದಟ್ಟು ಈ ಒಂದು ಸ್ಟೇಜಲ್ಲಿ ಸ್ಪ್ರೇ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಕ್ರಾಪ್ ಮ್ಯಾಕ್ಸ್ ಜೊತೆಗೆ. ನಾನು 26th ಡೇ ಮಾಡ್ತಿದ್ದೀನಿ. ಸೊ ನೀವು ನೋಟ್ ಮಾಡಿಕೊಂಡು ನೆಸೆಸಿಟಿ ಇದ್ದಾಗ ಸ್ಪ್ರೇ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ಇಷ್ಟೇ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಾದಂತಹ ಟೊಮೊಟೊ ಫಾರ್ಮಿಂಗ್ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತಾನೆ ಇರ್ತೀನಿ. ಸೊ ಇದಕ್ಕಾಗಿ ನೀವು ನಮ್ಮ ಮೆಟ್ಲಾಕ್ಸೆಲ್ ಮ್ಯಾನ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಒಳ್ಳೆ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ ನಿಮಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಜವಾನ್ ಜೈ ಕಿಸಾನ್.